ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ದಿಸ್ ಕಿಚನ್. ಇವತ್ತು ನಾನು ಮಟನ್ ಕರಿ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಹಳ್ಳಿ ಸೈಡಲ್ಲಿ ಮಾಡುವಂತಹ ಸ್ಟೈಲ್ ಅಂತಲೇ ಹೇಳ್ಬೋದು ಮಟನ್ ಕರಿ ರೆಸಿಪಿ. ಸೊ ಮಟನ್ ಕರಿ ಹೇಗೆ ಮಾಡೋದಂತ ನೋಡುವ. ಹಾಗೆಯೇ ರಿತಾಸ್ ಕಿಚನ್ ಚಾನಲ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. ಬನ್ನಿ ವೀಡಿಯೋಗೆ ಹೋಗೋಣ. ಯಾವ ಥರ ನಾವು ಮಟನ್ ಕರಿ ಮಾಡೋದಂತ ನೋಡುವ. ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಕುಕ್ಕರಿಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೇನೆ. ನಾನಿಲ್ಲಿ ಹಾಕ್ತಿರುವಂಥದ್ದು ಸನ್ಫ್ಲವರ್ ಆಯಿಲ್. ಹಾಗೆ ಅದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಮತ್ತು ಅರ್ಧ ಟೊಮೆಟೊ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ಸ್ವಲ್ಪ. ನಂತರ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಹಾಕ್ತಿದ್ದೇನೆ. ನಂತರ ಅದನ್ನು ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ನಾವು ಮಸಾಲ ಪೌಡರ್ ಆ್ಯಡ್ ಮಾಡುವ. ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ತಿದ್ದೇನೆ. ನಂತರ 2 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಪೌಡರ್ ಹಾಕ್ತಿದ್ದೇನೆ. ಇಲ್ಲಿ ಕೊತ್ತಂಬರಿ ಪೌಡರೇ ಹಾಕ್ತಿರುವಂಥದ್ದು. ಸೊ ಪ್ಯಾಕೆಟಲ್ಲಿರುವಂಥದ್ದು ಹಾಕ್ತಿರೋದು, ಹಾಗೆ ಸ್ವಲ್ಪ ನಿಮಗೆ ಕಾಣ್ತಿರೋದು. ಹಾಗೆಯೇ 1.5 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಬೇಕು. ಅಂದರೆ ಕಾಳು ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ನಾನು ಅದಕ್ಕೆ ರುಬ್ಕೊಂಡಿರುವಂತಹ ಮೆಣಸು ಹಾಕ್ತಿದ್ದೇನೆ. ಮೆಣಸು ಮಾತ್ರ ರುಬ್ಕೊಂಡಿರುವಂಥದ್ದು. ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಮೆಣಸು ರುಬ್ಕೊಂಡಿರುವಂಥದ್ದು. ಮೆಣಸು ರುಬ್ಕೊಂಡಿರುವಂಥದ್ದೇ ಹಾಕ್ಕೊಳ್ಬೇಕಂತ ಏನಿಲ್ಲ. ಮೆಣಸಿನ ಹುಡಿ ಹಾಕಿದರೂ ಸಾಕು. 1.5 ಸ್ಪೂನಷ್ಟು, ಇಲ್ಲಾಂದರೆ 1 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದರೆ ಸಾಕು. ನನ್ನ ಹತ್ರ ಮೆಣಸಿನ ಹುಡಿ ಇಲ್ಲ, ಸೊ ಹಾಗಾಗಿ ನಾನು ಮೆಣಸು ರುಬ್ಕೊಂಡಿರುವಂಥದ್ದು ಹಾಕ್ತಿದ್ದೇನೆ ಅಷ್ಟೇ. ನೀವು ಮೆಣಸಿನ ಹುಡಿ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಂಡ ನಂತರ ನಾನು ವಾಶ್ ಮಾಡಿಕೊಂಡಿರುವಂತಹ ಮಟನ್ ಹಾಕ್ತಿದ್ದೇನೆ. ನಾನು ಮಟನನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 3/4 kg ಮಟನ್ ತಗೊಂಡಿದ್ದೇನೆ ಇಲ್ಲಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಅದಕ್ಕೆ ಹಾಕಬೇಕು. ಇಲ್ಲಿ ಮಟನ್ ಹಾಕ್ತಿದ್ದೇನೆ. ಮಟನ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಆಯಿತು. ನಾನು ಇಲ್ಲಿ ಉಪ್ಪು ಯೂಸ್ ಮಾಡ್ತಿದ್ದೇನೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಬೇಡ, ಒಂದು ಅರ್ಧ ಗ್ಲಾಸು ಸಾಕು. ನಾನು ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಿದ್ದೇನೆ ಬೇಯಲಿಕ್ಕೋಸ್ಕರ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸಾಕು. ಯಾಕಂತ ಹೇಳಿದ್ರೆ ಮಟನ್ನ ಬೇಯುವಾಗಲೇ ನೀರು ಬಿಡುತ್ತೆ. ನಂತರ ನಾನು ಅದಕ್ಕೆ ಒಂದು 3 ಕಾಯಿ ಮೆಣಸು ಈ ಥರ ಲಾಸ್ಟಿಗೆ ಹಾಕ್ತಿದ್ದೇನೆ. ಅಂದರೆ ನಮಗೆ ಫ್ಲೇವರ್ ಸಿಕ್ಕಿದ್ರೆ ಸಾಕಲ್ಲ, ಅದಕ್ಕೆ ನಾನು ಕಟ್ ಮಾಡಲಿಲ್ಲ. ನಿಮಗೆ ಬೇಕಾದರೆ ಖಾರ ಬೇಕಾದರೆ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಅದನ್ನು ಬೇಯಿಸ್ಕೊಳ್ಬೇಕು. ನಾನು ಇಲ್ಲಿ ಮಟನ್ ಒಂದು 5 ವಿಸಿಲ್ ಬರುವ ತನಕ ಬೇಯಿಸ್ಕೊಳ್ತಿದ್ದೇನೆ. ನೋಡಿ, ನಂತರ ನಂದು ಕುಕ್ಕರ್ ತಣ್ಣಗಾದ ನಂತರ ನಾನು ಓಪನ್ ಮಾಡಿ ನೋಡಿದ್ದೇನೆ. ಮಟನ್ ಕರೆಕ್ಟಾಗಿ ಬೆಂದಿದೆ, ಕರೆಕ್ಟಾಗಿ ಸೆಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಇದೆ ಅಷ್ಟೇ, ಮಟನ್ ಕರಿ ರೆಡಿ ಆಗುತ್ತೆ. ನೋಡಿ, ಈ ಥರ ನೀರು ಇರುತ್ತಲ್ಲ, ಇದನ್ನು ನಾವು ಸ್ವಲ್ಪ
ತಿಕ್ಕಾಗಿ ಮಾಡ್ಕೊಳ್ಬೇಕು. ನಾನು ಹೇಗೆ ಮಾಡ್ದೆ ಅಂದರೆ ನಿಮಗೆ ತೋರಿಸ್ತೇನೆ. ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಆ ಪಾತ್ರೆ ಕಾದ ನಂತರ ಅದಕ್ಕೆ ನಾನು ಆಯಿಲ್ ಹಾಕ್ತಿದ್ದೇನೆ. ಕೋಕೋನಟ್ ಆಯಿಲ್ ಆದರೆ ತುಂಬ ಚೆನ್ನಾಗಾಗುತ್ತೆ. ಒಂದು 2 ಸ್ಪೂನಷ್ಟು ಕೋಕೋನಟ್ ಆಯಿಲ್ ತಗೊಳ್ಬೇಕು. ನಂತರ ಈ ಥರ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಬೇವು ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಕರಿ ಲೀವ್ ತುಂಬ ಚೆನ್ನಾಗಾಗುತ್ತೆ. ನನ್ನ ಹತ್ರ ಬೇವು ಸೊಪ್ಪಿಲ್ಲ, ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಫ್ಲೇವರ್ ಸಿಗುತ್ತೆ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಈ ಮಟನಲ್ಲಿ ಈ ನೀರಿದೆಯಲ್ಲ, ಮೇಲೆ ನೀರು, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅಂದರೆ ಆಯಿಲಲ್ಲಿ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದಕ್ಕೆ ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ತಿಕ್ಕಾಗಬೇಕಷ್ಟೇ. ನೋಡಿ, ಈ ಥರ ನಾನು ಎಲ್ಲ ನೀರನ್ನು ಅದಕ್ಕೆ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ತಿಕ್ಕಾಗಿದೆ ಕರೆಕ್ಟಾಗಿ. ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನಂತರ ಅದಕ್ಕೆ ನಾನು ಈ ಮಟನನ್ನು ಆ್ಯಡ್ ಮಾಡ್ತಿದ್ದೇನೆ. ಇಷ್ಟೇ ಕೆಲಸ. ಈಗ ಮಾಡಿದರೆ ನಮ್ಮ ಮಟನ್ ಕರಿ ರೆಡಿಯಾಗುತ್ತೆ. ಒಂಥರ ಮಟನ್ ಕರಿ ಗ್ರೇವಿ ಥರ ತುಂಬ ಚೆನ್ನಾಗಾಗುತ್ತೆ. ಅನ್ನದ ಜೊತೆ, ತಿಂಡಿ ಜೊತೆ, ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೇವಲ್ಲ ಅದ್ರ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಿಗೆ ಕೊರಿಯಂಡರ್ ಲೀವ್ ಹಾಕಿದರೆ ಸಾಕು, ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾಕು. ಫೈನಲ್ ಆಗಿ ನಮ್ಮ ಮಟನ್ ಕರಿ ರೆಡಿಯಾಗುತ್ತೆ. ನೋಡಿ, ಮಟನ್ ಕರಿ ಸ್ವಲ್ಪ ತಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗ್ಬೋದು. ಅದರ ಜೊತೆ ನಾನು ಇವತ್ತು ಮೈದಾ ದೋಸೆ ಮಾಡ್ತಿದ್ದೇನೆ. ಮೈದಾದಿಂದ ದೋಸೆ ಮಾಡ್ತಿದ್ದೇನೆ. ನನಗೆ ಈ ಥರ ಇಷ್ಟ, ಹಾಗಾಗಿ ನಾನು ಇದು ಮಾಡ್ತಿದ್ದೇನೆ. ಹಸ್ಬೆಂಡ್ ಕೂಡ ಇಷ್ಟಪಡ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಅನ್ನದ ಜೊತೆ ದೋಸೆ ಮತ್ತು ಇಡ್ಲಿ ಮತ್ತು ನಮ್ಮ ಕಡೆ ಮಾಡ್ತಾರಲ್ಲ ಕಡುಬು ಎಲ್ಲ, ಅಕ್ಕಿ ರೊಟ್ಟಿ, ಅದರ ಜೊತೆಲ್ಲ ತುಂಬ ಚೆನ್ನಾಗುತ್ತೆ. ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.